ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ರ್ಯಾಪಿಡ್ ರಿವಿಷನ್ ಆಫ್ ಇಂಡಿಯನ್ ಎಕಾನಮಿ. ನಾವಿವತ್ತು ಡೆಪ್ರಿಸಿಯೇಷನ್ ಬಗ್ಗೆ ಕಲಿಯೋಣ. ಡೆಪ್ರಿಸಿಯೇಷನ್ ಅಂದರೆ ಏನು ಗೊತ್ತಾ? ವಸ್ತುವಿನ ಬೆಲೆ ಕಮ್ಮಿ ಆಗುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಹತ್ರ ಕ್ಯಾಪಿಟಲ್ ಗೂಡ್ಸ್ ಇರುತ್ತೆ. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಫ್ಯಾಕ್ಟ್ರೀಸಲ್ಲಿ ನಾವು ಬಳಸುವಂಥ ಮಷಿನ್ಸ್ನ ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೇವೆ. ನಾನೀಗ ಒಂದು ವರ್ಷದಲ್ಲಿ ಒಂದು ಮಷಿನ್ನ ಇನ್ವೆಸ್ಟ್ ಮಾಡಿದೆ. ಸೊ ಆ ಮಷಿನ್ ಬೆಲೆ 1,00,000 ಅಂತ ಇಟ್ಕೊಳ್ಳಿ. ಪ್ರತಿ ವರ್ಷ ವಸ್ತುವಿನ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಅಂದರೆ ಈಗ 1,00,000 ಆಗಿರ್ಬೋದು, ಮುಂದಿನ ವರ್ಷ ಸೆಕೆಂಡ್ ಹ್ಯಾಂಡ್ ಅಂತ ಕರಿತೀರಾ, ಅವಾಗ 90,000 ಅಂತೀರಾ, ಆಮೇಲೆ 80,000 ಅಂತ ಅಂತೀರಾ. ಸೊ ಕಾನ್ಸ್ಟೆಂಟಾಗಿ ಏನಂದರೆ ಡೆಪ್ರಿಸಿಯೇಷನ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಮಷಿನ್ನ ತೊಗೊಂಡಿದ್ದೇನೆ. ಆ ಮಷಿನಿಂದ ಫ್ಯಾಕ್ಟ್ರಿಯಲ್ಲಿ ಹಾಕಿರುವಂಥ ಮಷಿನ್ ಬೆಲೆ 1,00,000. ಅದು 10 ವರ್ಷದ ಕಾಲ ವರ್ಕ್ ಆಗುತ್ತೆ ಅಂತ ನಾನು ಕ್ಯಾಲ್ಕುಲೇಟ್ ಮಾಡಿದ್ರೆ 1,00,000 ಡಿವೈಡೆಡ್ 10, ಪ್ರತಿ ವರ್ಷ ಆ ವಸ್ತುವಿನ ಬೆಲೆ 10,000 ಕಮ್ಮಿ ಆಗ್ತಾ ಇದೆ ಅಂತ ಕರಿತೇವಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಡೆಪ್ರಿಸಿಯೇಷನ್. ಒಂದು ಸಲ ಆ ವಸ್ತುನ ಕಂಪ್ಲೀಟಾಗಿ ಬಳಕೆ ಮಾಡಿದ್ರೆ, ಅಂದರೆ 10 ವರ್ಷ ಬಳಸದೆ ಪ್ರತಿ ವರ್ಷ 10,000 ಅಂತ ಅದ್ರ ಬೆಲೆ ಕಮ್ಮಿ ಆದಮೇಲೆ ಫೈನಲಿ ಅದ್ರ ಬೆಲೆ 0 ಆಗುತ್ತಲ್ವ, ಅವಾಗ ಅದನ್ನು ನಾನು ರಿಪ್ಲೇಸ್ ಮಾಡಬೇಕು. ಸೊ ಈ ಕಂಪ್ಲೀಟ್ ಸೈಕಲ್ನ ಎಕಾನಮಿಯಲ್ಲಿ ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಡೆಪ್ರಿಸಿಯೇಷನ್ ಅಂದರೆ ಕ್ಯಾಪಿಟಲ್ ಗೂಡ್ನ ಬೆಲೆ ಪ್ರತಿ ವರ್ಷ ಎಷ್ಟು ಕಮ್ಮಿ ಆಗ್ತಾ ಇದೆ. ಸೊ ಕಂಪ್ಲೀಟಾಗಿ ಆ ವಸ್ತುನ ಯಾವಾಗ ಬಳಸ್ತೇವಲ್ಲ, ಅವಾಗ ನಾವು ಅದನ್ನ ಕಂಪ್ಲೀಟ್ಲಿ ರೇರ್ ಆ್ಯಂಡ್ ಟೇರ್ಡ್ ಪ್ರಾಡಕ್ಟ್ ಅಂತ ಕರಿತೇವೆ. ಜೈ